ರಾವಣನಿಂದ ತಿರಸ್ಕರಿಸಲ್ಪಟ್ಟು ಅಥವಾ ರಾವಣನನ್ನು ತಿರಸ್ಕರಿಸಿ ಅಥವಾ ರಾವಣನ ಅಧರ್ಮವನ್ನು ತಿರಸ್ಕರಿಸಿ ಅಥವಾ ಅಧರ್ಮದ ಪರವಾಗಿ ಯುದ್ಧ ಮಾಡುವ ಆ ಸಂದರ್ಭ ಅದನ್ನು ಒಪ್ಪಿಕೊಳ್ಳದೆ ಒಂದು ವೇಳೆ ಶಸ್ತ್ರ ಎತ್ತೋದಾದರೂ ಧರ್ಮದ ಪರವಾಗಿ ಅಧರ್ಮದ ಪರವಾಗಿ ಅಲ್ಲ, ಯಾವ ಕಾರಣಕ್ಕೂ ಎಂಬ ದೃಢ ನಿಶ್ಚಯದಲ್ಲಿ ತಾಯ್ನಾಡನ್ನು, ಮಂತ್ರಿ ಪದವಿಯನ್ನು ಮತ್ತು ಸೌಭ್ರಾತ್ರ ಆ ಅಣ್ಣ ತಮ್ಮ ಬಾಂಧವ್ಯವನ್ನು ತೊರೆದು ವಿಭೀಷಣನು 4 ತನ್ನ ನಿತ್ಯ ಸಹಚರರೊಂದಿಗೆ ಅನಿಲ, ಅನಲ, ಹರ ಮತ್ತು ಸಂಪಾತಿ ಎಂಬ ಅವರು ರಾಕ್ಷಸರೇ ಹೌದು, ಆದರೆ ಎಂಥ ನಿಷ್ಠೆ ವಿಭೀಷಣನಲ್ಲಿ ಅವರಿಗೆ ಭಯ ಇಲ್ಲ, ರಾವಣನದ್ದು ಅಪೇಕ್ಷೆಯೂ ಇಲ್ಲ, ಅವನ ಎಂಜಲು ಕಾಸಿನ ಅಪೇಕ್ಷೆ ಕೂಡ ಇಲ್ಲ ಅಂತ. ನಾವು ಬದುಕಿದರೂ ಸತ್ತರೂ ವಿಭೀಷಣನ ಜೊತೆಯಲ್ಲಿ ಎಂಬ ತೀರ್ಮಾನ ಅವರದ್ದು ಅಂತ. ಹಾಗಾಗಿ ಆ 4 ಅವನ ನಿತ್ಯ ಸಹಚರರು, ಅವರು ಕೂಡ ಧರ್ಮಾತ್ಮರು ಅಂತ. ಅವರೊಡನೆ ವಿಭೀಷಣ ಹೊರಟಿದ್ದಾನೆ ಲಂಕೆಯಿಂದ. ಈ ಲಂಕೆಗೆ ಅವನು ಸಲ್ಲೋದಿಲ್ಲ, ಯಾಕೆಂದರೆ ಅವನು ವಿಭೀಷಣ. ಮತ್ತೆಲ್ಲ ಭೀಷಣ ಲಂಕೆಯಲ್ಲಿ ರಾವಣ ಭೀಷಣ, ಕುಂಭಕರ್ಣ ಭೀಷಣ, ಅತಿಕಾಯ ಪ್ರಹಸ್ತ ಭೀಷಣ, ಇಂದ್ರಜಿತು ಅತಿ ಭೀಷಣ. ಅಲ್ಲಿ ಯಾವ ಕಡೆ ತಿರುಗಿದ್ರೂ ಭೀಷಣವೇ ಲಂಕೆಯಲ್ಲಿ. ಆದರೆ ವಿಭೀಷಣ, ಅಭಿ ಅಂದರೆ ವಿರುದ್ಧ ಅಂತ, ಆ ಭೀಷಣಕ್ಕೆ ವಿರುದ್ಧವಾಗಿರ್ತಕ್ಕಂಥದ್ದು, ಒಂದು ಅಭಯ ಕೊಡ್ತಕ್ಕಂಥದ್ದು, ಅದು ಇವನ ವ್ಯಕ್ತಿತ್ವ. ಹಾಗಾಗಿ ಎಷ್ಟು ಕಾಲ ಅಂತ ಅಲ್ಲಿ ಇರಲಿಕ್ಕೆ ಸಾಧ್ಯ? ಅವನು ಅಲ್ಲಿಂದ ಎದ್ದು ಹೊರಡಲೇಬೇಕು, ಮರಳಿ ಬರ್ತಾನೆ, ಬಂದು ಧರ್ಮರಾಜ್ಯವನ್ನು ಸ್ಥಾಪನೆ ಮಾಡ್ತಾನೆ ಮುಂದಕ್ಕೆ. ಆದರೆ ಈಗ ಮಾತ್ರ ಲಂಕೆಯಿಂದ ಹೊರಟು ನೇರವಾಗಿ ರಾಮನೆಲೆಗೆ ಹೋಗ್ತಾ ಇದ್ದಾನೆ, ಸಮುದ್ರವನ್ನು ದಾಟಿ ಆದಿತ್ಯವರ್ಣಂ ತಮಸಃ ಪರಸ್ತಾತ್ ಎಂಬಂತೆ ಈ ಮಾಯೆಯ ಸಾಗರವನ್ನು, ಭವಸಾಗರವನ್ನು ದಾಟಿ ಬಂದಿರಿ, ಈ ಭವಸಾಗರವನ್ನು ದಾಟುವರು ಎನ್ನುವ ಹಾಗೆ. ಅದು ವಿಭೀಷಣನ ಭಾವ, ಅದು ಅತಿಕಾಯನ ಭಾವ ಅನ್ನೋದಕ್ಕಿಂತ ವಿಭೀಷಣನ ಭಾವ ಅದು. ಹಾಗೆ ಸಮುದ್ರವನ್ನು ದಾಟಿ ಬಂದಿದ್ದಾನೆ. ಹೇಗೆ ದಾಟಿ ಬಂದ? ಸೇತುವೆ ಆಗಿರಲಿಲ್ವಲ್ಲ ಅಂತಂದರೆ, ರಾಕ್ಷಸರಿಗೆ ಅಂತರಿಕ್ಷಗತಿ ಇದೆ ಅಂತ. ದೇವಯೋನಿಗಳು, ಅವರೆಲ್ಲ ದೇವ ಮೂಲದವರು. ಈಗ ದೇವತೆಗಳು, ರಾಕ್ಷಸರು ಅಥವಾ ಯಕ್ಷರು, ಗಂಧರ್ವರು, ಕುಹ್ಯಕರು, ಸಿದ್ಧರು, ಚಾರಣರು, ಇವೆಲ್ಲ ವಿದ್ಯಾಧರರು, ಇವರೆಲ್ಲ ದೇವಯೋನಿ ಅಂತ ಕರೀತಾರೆ. ಅಂದರೆ ದೈವಿ ಶಕ್ತಿಗಳು ಇವೆಲ್ಲವೂ ಕೂಡ ಅಂತ. ಮೂಲ ಅದೇ ಇದೆ ಅಲ್ಲಿಂದ. ಅವುಗಳಿಗೆ ಆಕಾಶಗಮನ ಸಾಧ್ಯ ಅಂತ, ಮನುಷ್ಯರಿಗೆ ಇಲ್ಲ ಅಂತ. ಹಾಗಾಗಿ ಸಹಜವಾಗಿ ಅಂತರಿಕ್ಷದಲ್ಲಿ ಆತ ಪ್ರಯಾಣ ಮಾಡಿ ಬರ್ತಾ ಇದ್ದಾನೆ ವಿಭೀಷಣ. ರಾಮನು ವಿಭೀಷಣನನ್ನು ನೋಡುವ ಮೊದಲು ಕಪಿನಾಯಕರು ಆತನನ್ನು ನೋಡ್ತಾರೆ. ಹೇಗೆ ಕಂಡರಂತೆ ವಿಭೀಷಣ? ಅಂತರಿಕ್ಷದಲ್ಲಿ ಮೇರು ಶಿಖರದಂತೆ ಕಂಡ ಅಂತ. ತಮ್ ಮೇರು ಶಿಖರಾಕಾರಂ, ಉನ್ನತವಾದ ಶರೀರ ಅವನದ್ದು, ವಿಭೀಷಣನದ್ದು. ದೊಡ್ಡ ಪಗಡೆ ಹಾಕ್ತಾರಲ್ಲ ಯಕ್ಷಗಾನದಲ್ಲಿ, ಅದು ಸಲ್ತದೆ. ಯಾಕೆಂದರೆ ಎತ್ತರದ ವ್ಯಕ್ತಿತ್ವ ಎಲ್ಲ ದೃಷ್ಟಿಯಿಂದಲೂ ಹೌದು ವಿಭೀಷಣನದ್ದು. ಹಾಗಾಗಿ ಮೇರು ಶಿಖರಾಕಾರಂ, ಮೇರು ಎಂದರೆ ಕಾಂಚನಗಿರಿ, ಅದು ಬಂಗಾರದ ಬೆಟ್ಟ, ಅದು ಇವನು ಬಂಗಾರದ ಮನುಷ್ಯ. ದೀಪ್ತಾಮಿವ ಚಿತಹೃದಾಂ, ಎಷ್ಟು ತೇಜಸ್ಸು, ಎಷ್ಟು ಕಾಂತಿ ವಿಭೀಷಣನಿಗಿತ್ತು ಅಂದರೆ ಪ್ರಜ್ವಲಿಸುವ ಮಿಂಚಿನಂತೆ ಕಂಡ, ಕೋಲ್ಮಿಂಚಿಗೆ ಒಂದು ಪುರುಷಾಕಾರ ಬಂದಂತೆ ಕಂಡ ವಿಭೀಷಣ ಆ ಸಮಯದಲ್ಲಿ. ಹಾಗೆ ಅವನನ್ನು ಗಗನಸ್ಥಂ, ಅಂತರಿಕ್ಷದಲ್ಲಿರ್ತಕ್ಕಂಥ ಆ ವಿಭೀಷಣನನ್ನು ಮತ್ತು ಅವನ ಸಹಚರರನ್ನು ಮಹಿಸ್ಥಾಹ, ಭೂಮಿಯಲ್ಲಿರ್ತಕ್ಕಂಥ ವಾನರ ನಾಯಕರು ಕಂಡರು. ವರ್ಣ ಅವನದ್ದು ಶ್ಯಾಮಲ ವರ್ಣವೇ ಹೌದು, ಬಿಳಿ ಬಣ್ಣ ಅಲ್ಲ ಅಥವಾ ಬಂಗಾರದ ಬಣ್ಣ ಅಲ್ಲ, ಶ್ಯಾಮಲ ವರ್ಣವೇ, ರಾಮನ ಬಣ್ಣದ ಹಾಗೆ ಅದೇ ರೀತಿಯ ಬಣ್ಣ. ಸ್ವಲ್ಪ ಅಂದರೆ ಎಣ್ಣೆಗಪ್ಪು ಅಂತ ಅನ್ಬೋದು, ಅಂಥ ಬಣ್ಣ ಅವನದ್ದು. ರಾಕ್ಷಸ ಜಾತಿಯಲ್ಲಿ ಹುಟ್ಟಿದವಂತಾನೆ. ಹಾಗಾಗಿ ಮೇಘಾಚಲ ಪ್ರಖ್ಯ, ಕಾಲ ಮೇಘದಂತೆ ಕಂಡ ಅಥವಾ ಬೆಟ್ಟದಂತೆ ಕಂಡ, ಬೆಟ್ಟದ ಶಿಖರದಂತೆ ಅವನ ಅಚಲವಾದ ನಿಲುವಿದೆಯಲ್ಲ, ಬೆಟ್ಟದ ಹಾಗೆ ಇತ್ತು ಅದು, ಹಾಗೆ ಕಂಡ. ಹಾಗೆ ಇಂದ್ರನ ಕೈಯಲ್ಲಿರ್ತಕ್ಕಂಥ ವಜ್ರಾಯುಧದಂತೆ ಆ ಕಾಂತಿಯಲ್ಲಿ ಆತ ಬೆಳಗಿದ. ಅವನ ಕೈಯಲ್ಲಿ ಗದೆ ಇತ್ತು, ಗದಾಪಾಣಿಹಿ, ಗದೆ ಅವನ ಮುಖ್ಯವಾಗಿರ್ತಕ್ಕಂಥ ಆಯುಧ. ಹಲವು ಬಾರಿ ಅವನು ಧನುಸ್ಸು ಬಾಣಗಳನ್ನು ಉಪಯೋಗಿಸಿ ಯುದ್ಧ ಮಾಡಿದ್ದು ಇದೆ ರಾಮಾಯಣದಲ್ಲಿ. ಮುಂದಕ್ಕೆ ನಾವು ಅದನ್ನು ಕಾಣ್ತೇವೆ. 100 ಬಾಣಗಳಿಂದ ಯುದ್ಧ ಮಾಡ್ತಾನೆ. ಅದರ ಪ್ರಮುಖವಾದ ಪ್ರಿಯವಾದ ಆಯುಧ ವಿಭೀಷಣನದ್ದು ಗದೆ. ಗದಾಪಾಣಿಯಾಗಿದ್ದಾನೆ. ಬೇರೆ ಬೇರೆ ಆಯುಧಗಳನ್ನು ಕೂಡ ಧಾರಣೆ ಮಾಡಿದ್ದಾನೆ.
ದಿವ್ಯಾಭರಣಗಳನ್ನು ತೊಟ್ಟಿದ್ದಾನೆ. ವೀರತ್ವ ಸಹಜವಾಗಿ ಎದ್ದು ಕಾಣ್ತಾ ಇದೆ. ಅದಕ್ಕಿಂತ ಮಿಗಿಲಾಗಿ ಧರ್ಮ. ಅವನ ಭೀಮ ವಿಕ್ರಮರಾದ ಘನಪರಾಕ್ರಮಿಗಳಾಗಿರ್ತಕ್ಕಂಥ 4 ಸಹಚರರು ಅವರು ಕೂಡ ಕವಚ ಹಾಕ್ಕೊಂಡಿದ್ದರು, ಆಭರಣಗಳನ್ನು ತೊಟ್ಟಿದ್ರು, ಆಯುಧಗಳನ್ನು ಕೂಡ ಹಿಡಿದಿದ್ದರು. ಕಂಡ ಕಪಿನಾಯಕರು ಸುಗ್ರೀವನಿಗೆ ವರದಿ ಮಾಡ್ತಾರೆ. ಸುಗ್ರೀವ ನೋಡ್ತಾನೆ. ಸುಗ್ರೀವನಿಗೆ ಸ್ವಲ್ಪ ಸಂಶಯ ಜಾಸ್ತಿ. ಯಾವಾಗಲೂ ನೆಗೆಟಿವ್ ಥಿಂಕ್ ಮಾಡೋದು ಅಂತ ಹೇಳ್ತಾರಲ್ಲ, ಮೊದಲು ಅವನು ಅದನ್ನು ಮಾಡುವವನು ಸುಗ್ರೀವ ಅಂತ. ಇದು ಏನು ತೊಂದರೆ ಆಗ್ಬೋದು ನಮಗೆ ಅಂತ ಮೊದಲು ಯೋಚನೆ ಬರುವಂಥದ್ದು. ಯಾಕೆಂದರೆ ಜೀವನದಲ್ಲಿ ಬಹಳ ಪೆಟ್ಟುಗಳನ್ನು ತಿಂದವನು. ರಾಮನಿಗೂ ಬೇಕಾದಷ್ಟು ಜೀವನದಲ್ಲಿ ಆಘಾತಗಳು ಬಂದಿದೆ. ಆದರೆ ರಾಮನ ಅಪ್ರೋಚ್, ರಾಮನ ನಡೆ ಬೇರೆ, ಸುಗ್ರೀವನ ನಡೆ ಬೇರೆ. ಕಂಡ ಕೂಡಲೇ ಸಂಶಯವೇ ಬಂತು ಅವನಿಗೆ. ಹನುಮಂತನೇ ಮೊದಲಾದ ಪ್ರಮುಖ ವಾನರ ನಾಯಕರಿಗೆ ಸುಗ್ರೀವನು ಹೇಳ್ತಾನೆ, ನೋಡಿ ನೋಡಿ ರಾಕ್ಷಸ ಒಬ್ಬ ಬರ್ತಾ ಇದ್ದಾನೆ, ಜೊತೆಗೆ ಮತ್ತೆ 4 ರಾಕ್ಷಸರು ಅವನ ಸಹಚರರು. ಆಯುಧಗಳು ಯಾಕೆ? ಸರ್ವಾಯುಧೋಪೇತ. ಆಯುಧಗಳನ್ನೆಲ್ಲ ತೊಟ್ಟುಕೊಂಡು 4 ಜನ ಸಹಚರರನ್ನು ಇಟ್ಕೊಂಡು ಬರ್ತಾ ಇದ್ದಾನಲ್ಲ, ಯಾಕೆ ಬರ್ತಾನೆ ಇವನು? ನಮ್ಮನ್ನು ಕೊಲ್ಲಲಿಕ್ಕೆ ಬರ್ತಾ ಇರೋದು. ಅಸ್ಮಾನ್ ಹಂತುಂ ನ ಸಂಶಯ, ನಮ್ಮನ್ನು ಕೊಲ್ಲಲೆಂದಲೇ ಬರ್ತಾ ಇರುವಂಥದ್ದು. ನಿಮಗೆ ಒಂಥರ ಅನಿಸ್ಬೋದು, ಸುಗ್ರೀವನಿಗೆ ಯಾಕೆ ವಿಭೀಷಣನ ಕಂಡ್ರೆ ಹೀಗೆ ಅನಿಸ್ಬಿಡ್ತು? ರಾಮನನ್ನು ಕಂಡಾಗಲೂ ಹೀಗೆ ಅನಿಸಿತ್ತು ಅವನಿಗೆ, ವಿಭೀಷಣನನ್ನು ಕಂಡಾಗ ಮಾತ್ರ ಅಲ್ಲ. ರಾಮ ಶಬರಿಯಿಂದ ಬೀಳ್ಕೊಂಡು ಋಷ್ಯಮುಖ ಪರ್ವತದ ಸಮೀಪದಲ್ಲಿ ಬರ್ತಾ ಇದ್ದಾಗ, ರಾಮ ಲಕ್ಷ್ಮಣರು ಬರ್ತಾ ಇದ್ದಾಗ ಬೆಟ್ಟದ ಮೇಲಿಂದ ನೋಡ್ತಾನೆ ಸುಗ್ರೀವ ರಾಮ ಲಕ್ಷ್ಮಣರನ್ನು. ಏನು ಭವ್ಯ ಆಕಾರ, ಕೋದಂಡ ಪಣೆಗಳಾಗಿದ್ದಾರೆ ಇಬ್ಬರು ಕೂಡ, 2 ಖಡ್ಗಗಳು. ಲೋಕೈಕ ವೀರರು ಏನಾದ್ರಲ್ಲಿ ಯಾವ ಸಂಶಯವೂ ಇಲ್ಲ. ಕಂಡ ಕೂಡಲೇ ಅವನಿಗೆ ಮೊದಲು ಬಂದು ಯೋಚನೆ, ಇವರು ನನ್ನನ್ನು ಕೊಲ್ಲಲಿಕ್ಕೆ ಬರ್ತಾ ಇದ್ದಾರೆ, ವಾಲಿ ಕಳಿಸ್ಕೊಟ್ಟಿದ್ದಾನೆ ಇವರನ್ನ ಅಂತ. ದೃಷ್ಟ್ವಾ ವಿಷಾದಂ ಪರಮಂ ಜಗಾಮ. ರಾಮನ ಮಂಗಲ ಮೂರ್ತಿಯನ್ನು ಕಂಡಾಗ ಮೊದಲಾಗಿದ್ದು ತುಂಬ ವಿಷಾದವಂತವನಿಗೆ. ಭಯ, ಚಿಂತಾಪರೀತಃ, ಭಯ ಭಾರ ಮಗ್ನಃ ಅಂತ. ಅಲುಗಾಡ್ಲಿಲ್ವಂತೆ, ಹೆದರಿ ಸ್ವಲ್ಪ ಹೊತ್ತು. ವಿತತ್ರಸೆ ನೈವ ಚಿಚೇಷ್ಟ ಕಿಂಚಿತು. ಉಸಿರಾಡಿದ್ರೆ ಗೊತ್ತಾಗ್ಬಿಟ್ರೆ ಅವರಿಗೆ ಎಲ್ಲಾದರೂ ಅಂತ. ಹಾಗಾಗಿ ಅಲುಗಾಡ್ಲಿಲ್ವಂತೆ. ಹನುಮಂತ ಗುಡ್ಡದಿಂದ ಗುಡ್ಡಕ್ಕೆ ಹಾರ್ತಾ ಇದ್ದಾನೆ. ಆಮೇಲೆ ಒಂದು ಸ್ವಲ್ಪ ಹೊತ್ತು ಬಿಟ್ಟು ತಪ್ಪಿಸ್ಕೊಳ್ಬೇಕಲ್ಲ, ಕೊನೆಗೂ ಒಂದು ಗುಡ್ಡದಲ್ಲಿ ಹನುಮಂತ ಹಿಡ್ಕೊಂಡಂತ ಅವನನ್ನು. ಏನಾಯಿತು ನಿನಗೆ, ಏನು ವಿಷಯ? ಸುದ್ದಿನೇ ಹೇಳಿದೆ ಹೀಗೆ ನೀವು ಗುಡ್ಡದಿಂದ ಗುಡ್ಡಕ್ಕೆ ಹಾರಿದ್ರು, ನಾವು ಅವರು ಏನು ಮಾಡಿದ್ರು ಏನು ಸಹಚರರು, ವಿಷಯ ಏನು ಅಂತ. ಅಲ್ಲಿ ನೋಡು ಅವರಿಬ್ಬರು ಏನಾಯ್ತು ಈಗ ಅಂತ. ವಾಲಿ ಕಳಿಸ್ಕೊಟ್ಟಿರ್ಬೇಕು ಅವರಿಬ್ಬರನ್ನು, ನಮ್ಮನ್ನು ಕೊಲ್ಲಲಿಕ್ಕೆ ಬರ್ತಾ ಇದ್ದಾರೆ ಅವರಲ್ಲಿ. ವಾಲಿ ಹೇಗೂ ಋಷಿಮುಖ ಪರ್ವತಕ್ಕೆ ಬರಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ರಾಜರಿಗೆ ಇಂಥ ಮೈತ್ರಿಗಳೆಲ್ಲ ಜಾಸ್ತಿ. ಯಾರೋ ವೀರರನ್ನು, ಲೋಕೈಕ ವೀರರನ್ನು ಯಾರೋ ಸಂಪರ್ಕ ಮಾಡಿ ಕಳಿಸ್ಕೊಟ್ಟಿದ್ದಾನೆ. ಅವರು ಛದ್ಮವೇಷಧಾರಿಗಳಾಗಿ, ಅಂದರೆ ಅದು ಈ ನಾರುಮಡಿ ಆಮೇಲೆ ಮೃಗಚರ್ಮ ಇದನ್ನೆಲ್ಲ ತೊಟ್ಟುಕೊಂಡು ಆಯುಧಗಳನ್ನು ಹಿಡ್ಕೊಂಡು ಒಂದು ಮಾರು ವೇಷದಲ್ಲಿ ನಮ್ಮನ್ನು ಸಂಹಾರ ಮಾಡಲಿಕ್ಕೋಸ್ಕರ ಬರ್ತಾ ಇದ್ದಾರೆ, ನೋಡು ಅಂತ. ರಾಮನನ್ನು ಕಂಡ್ರೆ ಹೇಗೆ ಅನಿಸ್ತು ಅವನಿಗೆ, ವಿಭೀಷಣನ ಕಂಡಾಗ ಹಾಗೆ ಅನಿಸಿದ್ದು ಏನು ದೊಡ್ಡ ವಿಷಯವೇ ಇಲ್ಲ. ಪಾಪ ವಿಭೀಷಣಗಿನ್ನೂ ಗೊತ್ತಿಲ್ಲ, ಮುಂದೆ ಗೊತ್ತಾಗಬೇಕು ಸುಗ್ರೀವನ ನಡೆ ಅಂತ. ಇದಾಯ್ತಲ್ಲ, ಕೊನೆಗೆ ರಾಮ ಯಾರು ಅಂತ ಗೊತ್ತಾಯಿತು, ಸಖ್ಯ ಆಯಿತು, ಇಬ್ಬರು ಒಂದಾದರು. ಸಂಶಯ ಮುಗಿಲಿಲ್ಲ. ರಾಮನ ವ್ಯಕ್ತಿತ್ವದ ಮೇಲೆ ಸಂಶಯ ಇಲ್ಲ, ಪರಾಕ್ರಮದ ಮೇಲೆ ಅಂತ. ಹೋಗಿ ಯುದ್ಧಕ್ಕೆ ಕರಿ ವಾಲಿಯನ್ನು ಅಂದರೆ, ಅಲ್ಲ ನಿನ್ನಿಂದ ಸಾಧ್ಯವ ವಾಲಿಯನ್ನು ಕೊಲ್ಲಲಿಕ್ಕೆ ಅಂತ. ಯಾಕೆ ಸಂಶಯ ಮಾರಾಯ, ಕರಿ ನೀನು ಅಂದರೆ. ಯಾವುದಕ್ಕೂ ನೀನು ಅದನ್ನು ಪ್ರೂವ್ ಮಾಡಿ ತೋರಿಸು ಅಂತ, ಸಿದ್ಧಪಡಿಸಿ ತೋರಿಸು ಅಂತ. ಅದಕ್ಕೆ 2 ಪರೀಕ್ಷೆಗಳು ರಾಮನಿಗೆ ಸುಗ್ರೀವ ಮಾಡುವ ಪರೀಕ್ಷೆಗಳು. ಈ ದುಂದುಬಿಯ ಅಸ್ಥಿಪಂಜರವನ್ನು ನೀನು ಎತ್ತಬೇಕು, 7 ತಾರ ವೃಕ್ಷಗಳನ್ನು ಭೇದಿಸಬೇಕು ಅಂತ. ಹಾಗಾಗಿ ಸುಗ್ರೀವನ ಸ್ವಭಾವವೇ ಹಾಗೆ, ಅದು ಸಂಶಯದಿಂದ ಪ್ರಾರಂಭ ಆಗ್ತದೆ. ಆಮೇಲೆ ಒಪ್ಪಿದರೆ ನಂಬಿದರೆ ಒಂದು ಸಾರಿ ಗಾಢ ವಿಶ್ವಾಸ, ಮುಂದೆ ವಿಭೀಷಣ ಜೊತೆಗೆ ಅತಿಶಯವಾದ ವಿಶ್ವಾಸ ಮುಂದಕ್ಕಿದೆ ಆ ಕಾಲ. ಈಗ ಸದ್ಯ ಮಾತ್ರ ನಂಬಲಿಕ್ಕೆ ತಯಾರಿಲ್ಲ ಅವನು ಅಂತ. ದೊರೆಯೇ ಹೇಳಿದ ಮೇಲೆ, ಯಾರು ರಾಕ್ಷಸ ನಮ್ಮನ್ನು ಕೊಲ್ಲಲಿಕ್ಕೆ ಬರ್ತಾ ಇದ್ದಾನೆ ದೊರೆಯೇ ಹೇಳಿದ ಮೇಲೆ, ಕೇಳಿ ಕಪಿಗಳು ಅಸಾಧ್ಯ ಬಲಶಾಲಿಗಳು ಬೇರೆ. ಕೂಡಲೇ ಕೆಲವರು ಮರಗಳನ್ನು ಕಿತ್ತರಂತೆ, ಕೆಲವರು ಬಂಡೆಗಳನ್ನು ಎತ್ತಿದ್ರಂತೆ, ಕೆಲವರು ಪರ್ವತ ಶಿಖರಗಳನ್ನೇ ಮುರಿದರಂತೆ. ಕೊಡು ಅಪ್ಪಣೆ, ಗತಿ ಕಾಣಿಸ್ತೇವೆ ಈಗಲೇ. ಈ ಕ್ಷಣದಲ್ಲಿ ಇವ್ರನ್ನ ಭೂಮಿಗೆ ಹೊಡೆದು ಉಳಿಸ್ತಿದ್ರೆ ಮತ್ತಿನ್ನು ವಾನರ ನಾಯಕರು ಹೇಗಾಗ್ತೇವೆ ಅಂತ.
ಇವರಿಬ್ಬರ ಮಧ್ಯೆ ಈ ರೀತಿ ಸುಗ್ರೀವ ಮತ್ತು ವಾನರರ ಮಧ್ಯೆ ಮಾತುಕತೆ ನಡೀತಿರುವಾಗಲೇ ವಿಭೀಷಣ ಉತ್ತರ ತೀರಕ್ಕೆ, ಸಮುದ್ರದ ಉತ್ತರ ತೀರಕ್ಕೆ, ಭಾರತದ ಪರಿಸರಕ್ಕೆ ಬರ್ತಾನೆ. ಆಕಾಶದಲ್ಲೇ ನಿಂತ್ಕೊಳ್ತಾನೆ, ಭೂಮಿಗೆ ಇಡಲಿಲ್ಲ. ಯಾಕೆಂದರೆ ರಾಮನ ಸಂಪರ್ಕ ಆಗಬೇಕು, ಕಪಿಗಳ ಜೊತೆ ಮಾತನಾಡೋ ಪ್ರಯೋಜನ ಇಲ್ಲ. ಹಾಗಾಗಿ ಆಕಾಶದಲ್ಲಿ ನಿಂತ್ಕೊಂಡು ಉಚ್ಚ ಸ್ವರದಲ್ಲಿ, ರಾಮನಿಗೂ ಕೇಳುವಷ್ಟು ದೊಡ್ಡ ಸ್ವರದಲ್ಲಿ ತನ್ನ ನಿವೇದನೆ ಏನು ಮಾಡ್ಕೊಳ್ತಾನೆ ಅವನು ಅಂತ. ಸುಗ್ರೀವನನ್ನು ಬೇರೆ ವಾನರ ಯೂತಪರನ್ನು ಕಂಡಾಗ ಅವನಿಗೆ ಗೊತ್ತಾಯಿತು ಏನೋ ಸ್ವಲ್ಪ ಸಂಶಯ ಬರ್ತಾ ಇದೆ ಇವರಿಗೆ ತನ್ನ ಮೇಲೆ ಅಂತ. ಹಾಗಾಗಿ ರಾಮನಿಗೆ ತಲುಪುವಂತೆ ಆ ಬಗೆಯ ಉಚ್ಚ ಕಂಠದಲ್ಲಿ ಆ ಮಹಾಪ್ರಾಜ್ಞನು ತನ್ನ ನಿಲುವನ್ನು, ತನ್ನ ಉದ್ದೇಶವನ್ನು, ತನ್ನ ಇರಾದೆಯನ್ನು ಘೋಷಣೆ ಮಾಡ್ತಾನೆ, ಶರಣಾಗತಿಯನ್ನು ನಿವೇದನೆ ಮಾಡ್ತಾನೆ. ರಾವಣೋ ನಾಮ ದುರ್ವೃತ್ತೋ ರಾಕ್ಷಸೋ ರಾಕ್ಷಸೇಶ್ವರ. ರಾವಣನೆಂಬ ದುರ್ವೃತ್ತನಾದ, ದುರಾತ್ಮಕನಾಗಿರ್ತಕ್ಕಂಥ ರಾಕ್ಷಸ. ಅವನು ಕೇವಲ ರಾಕ್ಷಸ ಅಲ್ಲ, ರಾಕ್ಷಸೇಶ್ವರ. ಅವನ ತಮ್ಮ ನಾನು ವಿಭೀಷಣ ಎಂಬುದಾಗಿ ನನ್ನ ಹೆಸರು. ರಾವಣನಿಂದ ಸೀತೆಯ ಅಪಹರಣವಾಯಿತು. ವೀರ ಜಟಾಯುವನ್ನು ಸಂಹಾರ ಮಾಡಿ ರಾವಣನು ಸೀತೆಯನ್ನು ಅಪಹರಿಸಿ ತಂದು ಅಶೋಕವನದಲ್ಲಿ ಬಂಧನದಲ್ಲಿ, ರಾಕ್ಷಸರ ಬಂಧನದಲ್ಲಿ ಇಟ್ಟ. ಆ ವಿಷಯದಲ್ಲಿ ನನಗೂ ನಮ್ಮ ಅಣ್ಣನಿಗೂ ತುಂಬ ಮಾತುಕತೆಗಳು ಆದವು. ನಾನು ಅದನ್ನು ವಿರೋಧ ಮಾಡಿದೆ. ಸೀತೆಯನ್ನು ರಾಮನಿಗೆ ಮರಳಿ ಒಪ್ಪಿಸಬೇಕು ಎನ್ನುವ ವಿಷಯದಲ್ಲಿ ಈ 1 ವರ್ಷದಲ್ಲಿ 10-11 ತಿಂಗಳು ಈ ಅವಧಿಯಲ್ಲಿ ತುಂಬ ಮಾತುಕತೆಗಳು ನನಗೂ ನಮ್ಮ ಅಣ್ಣನಿಗೂ ಆದವು. ನನ್ನ ಮಾತನ್ನು ನಮ್ಮ ಅಣ್ಣ ಒಪ್ಪಲಿಲ್ಲ. ಕಾಲ ಕರೆದಿತ್ತು ನಮ್ಮ ಅಣ್ಣನನ್ನು, ಆಯುಸ್ಸು ಮುಗಿದಿತ್ತು ಅಂತ ತೋರುತ್ತದೆ. ಹಾಗಾಗಿ ನನ್ನ ಮಾತನ್ನು ನಮ್ಮ ಅಣ್ಣ ಒಪ್ಪಲಿಲ್ಲ. ಹೇಗಾದರೆ ಈಗ ಆಯುಸ್ಸು ಮುಗಿದಿದೆ, ಸಾವು ಸಮೀಪಿಸಿದೆ ಅಂತಾಗುವಾಗ ಔಷಧ ಬೇಡವಾಗ್ತದಂತೆ, ಚಿಕಿತ್ಸೆ ಬೇಡವಾಗ್ತದಂತೆ. ಔಷಧ ಕೊಟ್ಟರು ಬೇಡ ಅಂತ, ಅಥವಾ ಆ ಹಂತ ಬಂದ ಮೇಲೆ ಔಷಧವನ್ನು ಬಾಯಿಗೆ ಹಾಕಿದರೂ ಕೂಡ ಹೊರಗೆ ಬರ್ತದೆ ಹಾಗೆ ಅದು ಅಂತ ಸೇವನೆ ಮಾಡಲಿಕ್ಕೆ ಆಗೋದಿಲ್ಲ. ಯಾಕೆಂದರೆ ಕಾಲ ಕರೆದಿದೆ, ಯಮ ಕರಿತಾ ಇದ್ದಾನೆ ಅಂತ. ಹಾಗೆ ಔಷಧವಾದ ನನ್ನ ಮಾತು ನಮ್ಮ ಅಣ್ಣನಿಗೆ ಪಥ್ಯವಾಗಲಿಲ್ಲ, ಸ್ವೀಕಾರ ಮಾಡಲಿಲ್ಲ. ಆತ ನನಗೆ ಆಡಬಾರದ ಕೆಡು ಮಾತುಗಳನ್ನು ಆಡಿದ, ಅವಮಾನ ಮಾಡಿದ ತುಂಬದ ಸಭೆಯಲ್ಲಿ. ನಾನು ಎಲ್ಲವನ್ನು ತ್ಯಾಗ ಮಾಡಿ, ಎಲ್ಲವನ್ನು, ತಾಯಿನಾಡನ್ನು, ಕುಟುಂಬ ಪರಿವಾರವನ್ನು, ಮನೆಯನ್ನು, ಪದವಿಯನ್ನು, ಸಂಬಂಧವನ್ನು ಎಲ್ಲವನ್ನು ತ್ಯಾಗ ಮಾಡಿ ರಾಮನಿಗೆ ಶರಣಾಗಿದ್ದೇನೆ ಅಂತ, ಶರಣಾಗಿ ಬಂದಿದ್ದೇನೆ ಅಂತ. ಶರಣಾಗತಿಗೆ ಬಹುದೊಡ್ಡ ಉದಾಹರಣೆ ವಿಭೀಷಣನೆಂದರೆ ಅಂತ. ಹಾಗಾಗಿ ಯಾವ ಪ್ರಭು ಶ್ರೀರಾಮಚಂದ್ರನೋ ಸಮಸ್ತ ಲೋಕಗಳಿಗೂ ಶರಣ್ಯನೋ, ಶರಣ್ಯ ಅಂದರೆ ಶರಣಾಗತಿ ಮಾಡಲಿಕ್ಕೆ ಯೋಗ್ಯ ಅಂತ, ಅಭಯ ಕೊಡುವವನು, ರಕ್ಷಣೆ ಕೊಡುವವನು. ನಾನು ಅಂತ ಅಲ್ಲ, ಇನ್ನೊಬ್ಬ ಅಂತಲ್ಲ, ನಾನು ಕೇಳಿದ್ದೇನೆ, ನಾನು ಕೇಳಿಬಲ್ಲೆ. ಜಗತ್ತಿನ ಯಾವ ಜೀವವಾದರೂ, ಒಳ್ಳೆಯವರು ಕೆಟ್ಟವರು, ಗಂಡಸರೋ ಹೆಂಗಸರೋ, ಯಾವುದೂ ಸಂಬಂಧ ಇಲ್ಲ. ಯಾವ ಜಾತಿ ಇರ್ಬೋದು, ಯಾವ ಕುಲ ಇರ್ಬೋದು, ಯಾವ ಗೋತ್ರ ಇರ್ಬೋದು, ಏನಾಗಿರ್ಬೋದು, ಯಾವ ಜೀವವೇ ಆದರೂ ಹೋಗಿ ರಾಮನಿಗೆ ಶರಣಾದರೆ ಅವನು ಇಲ್ಲ ಎನ್ನುವವನಲ್ಲ, ದೂರ ತಳ್ಳುವವನಲ್ಲ, ಅವನು ಆಶ್ರಯ ಕೊಡುವವನು, ರಕ್ಷಣೆ ಮಾಡುವವನು. ಹಾಗಾಗಿ ಅಂತಹ ಸರ್ವಲೋಕಗಳಿಗೂ ಯಾರು ರಕ್ಷಕನೋ, ಯಾರು ಶರಣ್ಯನೋ ಅಂಥ ಮಹಾತ್ಮನಾದ ರಾಘವನಿಗೆ, ರಘುನಂದನನಿಗೆ ನನ್ನ ನಿವೇದನೆಯನ್ನು, ನನ್ನ ಪ್ರಾರ್ಥನೆಯನ್ನು ತಲುಪಿಸಿ. ವಿಭೀಷಣ ಬಂದಿದ್ದಾನೆ ರಾವಣನ ತಮ್ಮ, ಶರಣಾಗತನಾಗಿ ಎಂಬುದನ್ನು ರಾಮನ ಪ್ರಭು ಶ್ರೀರಾಮಚಂದ್ರನ ಚರಣದಲ್ಲಿ ನಿವೇದನೆ ಮಾಡಿ, ಸರ್ವರಿಗೂ ಅಭಯ ಕೊಡುವ ಪ್ರಭು ಎಂದು ನಂಬಿ ಬಂದಿದ್ದಾನೆ. ತಾನು ಮಾತ್ರ ಅಂತಲ್ಲ, ಜೀವಲೋಕಕ್ಕೆಲ್ಲ ಅಭಯ ಕೊಡುವ ಪ್ರಭು ಎಂದು ನಂಬಿ ಬಂದಿದ್ದಾನೆ. ಅವನ ಈ ಭಾವವನ್ನು ನಾವು ರಾಗದಲ್ಲಿ ಕೇಳೋಣ. ಸತ್ಯನಿಷ್ಠ ಪುರುಷೋತ್ತಮ ಪ್ರಭುವೇ, ಬಂದೆನೋ ಶರಣಾಗಿ, ನಿಂದೆನೋ ತಲೆಬಾಗಿ, ಧರೆಯನು ದೊರೆಯನು ತೊರೆದೆನೋ ಪ್ರಭುವೇ, ಧರ್ಮಕ್ಕೆ ತಹತಹಿಸಿ, ನ್ಯಾಯವನ್ನೇ ಬಯಸಿ, ಪಾಪಕ್ಕೆ ಹೆದರಿ ದ್ವೀಪವ ತ್ಯಜಿಸಿದೆ, ಪುಣ್ಯದ ಬಯಕೆಯಲ್ಲಿ ದಿವ್ಯದ ತವಕದಲ್ಲಿ ಅಂತ. ಹೀಗೆಲ್ಲ ಆ ಭಾವ ತುಂಬ ಚೆನ್ನಾಗಿದೆ. ಈ ಒಂದು ಚರಣ ಎಷ್ಟು ಸುಂದರವಾಗಿದೆ ಅಂದರೆ, ತಾಮಸ ತನುವಿದು ಕರುಣೆಯ ಕೋರಿದೆ. ತಾಮಸ ತನು ಅಂದರೆ ರಾಕ್ಷಸ ನಾನು, ಈ ಶರೀರ ಅದು
ರಾಕ್ಷಸತ್ವದಲ್ಲಿ ಹುಟ್ಟಿರ್ತಕ್ಕಂಥದ್ದು, ರಾಕ್ಷಸ ಜಾತಿಗೆ ಸಲ್ಲುವಂತೆ ಹುಟ್ಟಿರ್ತಕ್ಕಂಥದ್ದು. ಹಾಗಾಗಿ ತಾಮಸ ಶರೀರ ಇದು. ಹೇಗೆ ಒಪ್ಕೊಳ್ತಾನೋ ಪ್ರಭು ನನ್ನನ್ನು, ಕರುಣೆಯ ಕೋರಿದೆ ಪ್ರಭುವಿನ ಅಪ್ಪುಗೆಯು, ಬೇಕಿದೆ ನಗುವಿನ ಒಪ್ಪಿಗೆಯು ಎಂಬುದಾಗಿ ವಿಭೀಷಣ ಬಂದು ಶರಣಾಗಿದ್ದನು. ನಾವು ರಾಗದಲ್ಲಿ, ಭಾವದಲ್ಲಿ, ರಾಗಕ್ಕಿಂತ ಮಿಗಿಲಾಗಿ ಭಾವದಲ್ಲಿ ಕೇಳೋಣ. ಯಾಕೆಂದರೆ ಆ ವಿಭೀಷಣ ಭಾವ ನಮಗೆ ಇಂದು ಬಂದರೂ, ಈಗ ಬಂದರೂ, ಎಂದು ಬಂದರೂ ಜೀವನ ಪಾವನ. ನಾವು ಯಾವ ಜಾತಿ, ಕುಲ, ಗೋತ್ರ ಏನೇ ಆಗಿರ್ಬೋದು, ಆದರೆ ಪಾವನರಾಗ್ತೇವೆ. ಹಾಗಾಗಿ ಈ ಭಾವಕ್ಕೆ ಹೃದಯವನ್ನು ತೆರೆದುಕೊಳ್ಳೋಣ. ಸತ್ಯನಿಷ್ಠ ಪುರುಷೋತ್ತಮ ಪ್ರಭುವೇ, ಸತ್ಯನಿಷ್ಠ ಪುರುಷೋತ್ತಮ ಪ್ರಭುವೇ, ಬಂದೆನು ಶರಣಾಗಿ, ಬಂದೆನು ಶರಣಾಗಿ, ನಿಂದೆನು ತಲೆಬಾಗಿ, ಬಂದೆನು ಶರಣಾಗಿ, ನಿಂದೆನು ತಲೆಬಾಗಿ. ಧರೆಯನು ದೊರೆಯನು ತೊರೆದೆನು ಪ್ರಭುವೇ, ಧರೆಯನು ದೊರೆಯನು ತೊರೆದೆನು ಪ್ರಭುವೇ, ಧರ್ಮಕ್ಕೆ ತಹತಹಿಸಿ ನ್ಯಾಯವನೇ ಬಯಸಿ, ಧರ್ಮದ ದಾರಿಯ ಕ್ರಮಿಸುವ ತವಕ, ಧರ್ಮದ ದಾರಿಯ ಕ್ರಮಿಸುವ ತವಕ, ನೀತಿಯ ಆಶ್ರಯಿಸಿ ನಿನ್ನನೆ ಅನುಸರಿಸಿ, ನಿನ್ನನೆ ಅನುಸರಿಸಿ, ಬಂದೆನೋ ಶರಣಾಗಿ, ನಿಂದೆನೋ ತಲೆಬಾಗಿ. ತನುವಿದು ಕರುಣೆಯ ಕೋರಿದೆ, ಕರುಣೆಯ ಕೋರಿದೆ, ತಾಮಸ ತನು ಇದು ಕರುಣೆಯ ಕೋರಿದೆ, ಪ್ರಭುವಿನ ಅಪ್ಪುಗೆಯೂ ಬೇಕಿದೆ, ನಗುವಿನ ಒಪ್ಪಿಗೆಯೂ ಬೇಕಿದೆ, ಪ್ರಭುವಿನ ಅಪ್ಪುಗೆಯೂ. ಮುಕುಟದ ಆಸೆಗೆ ಮಣಿಯುವುದಿಲ್ಲ, ಮುಕುಟದ ಆಸೆಗೆ ಮಣಿಯುವುದಿಲ್ಲ, ಸತ್ಯಕ್ಕೆ ಜಯವಿರಲಿ, ಧರ್ಮಕ್ಕೆ ಜಯ ಬರಲಿ, ಜಯವಿರಲಿ, ಧರ್ಮಕ್ಕೆ ಜಯ ಬರಲಿ, ಸತ್ಯಕ್ಕೆ ಜಯವಿರಲಿ, ಧರ್ಮಕ್ಕೆ ಜಯ ಬರಲಿ.
ಿ